ಗೈಸ್ ತೆಕ್ಕರೇನು ನೋಡಿ ಅಂತೆ ಯಾವುದೇ ನೀರು ಹಾಕದಿದ್ರಲ್ಲಿ ನೀರು ಎಷ್ಟಾಯ್ತು ಅಂತೇಳಿ. ಇವಾಗ ನಾವು ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಆ್ಯಡ್ ಮಾಡುವ. ಮಮ್ಮಿ ಟೇಸ್ಟ್ ಮಾಡಿ ನೋಡ್ತಾ ಇದ್ದಾರೆ ಗೈಸ್. ಅಮ್ಮ ಎಡ್ಡೆ ಮುಂಚಿ ತೊಂದರೆ ಎಡ್ಡೆ ಮುಂಚಿ ಕಪಕ್ ಮಾತ ಎಡ್ಡೆ ಗೈಸ್ ಇವತ್ತು ಚಿಂಚುಗೆ ಬೆಳಗ್ಗೆ ನಾನು ಬಸಳೆ ಪದಾರ್ಥ ಕೊಟ್ಟಿದ್ದೇನೆ. ಯಾಕಂದ್ರೆ ನಿನ್ನೆ ಅವನು ಊಟ ಮಾಡಲಿಲ್ಲ. ಹಾಗೆ ನಮ್ಮ ಮನೆಯಲ್ಲಿ ಆದ ಬಸಳೆ ಅಂಗಡಿ ಇಡ್ತಿದ್ದೆ ಉಂಟದ ಅಮ್ಮನಿಗೆ ಕೊಡ್ಲಿಲ್ಲ. ಅಮ್ಮನಿಗೆ ನಿನ್ನೆ ನುಂಗಿಲ್ ಸಾರು, ಅದ್ರ ಜೊತೆಗೆ ದೋಸೆ ಕನ್ನ ಚಾ. ಗೈಸ್ ಇವತ್ತು ಕೃಷಿ ನೋಡ್ಲಿಕ್ಕೆ ನೋಡಿ ಯಾರು ಬಂದಿದ್ದಾರೆ ಅಂತ. ಈಗ ಎಂತಕ್ಕೆ ಬಂದಿದ್ದಾರೆ ಅಂತ ಗೊತ್ತಿಲ್ಲ, ಅಂದರೆ ಕುತ್ಕೊಂಡು ನೋಡ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ನಿನ್ನೆ ಗೈಸ್ ನಾವು ಪಾನಿಪುರಿ ತಂದದಲ್ಲ ಮಾರ, ನಿಮ್ಮ ಬ್ಲಾಗಲ್ಲಿ ನೋಡಿರ್ಬೋದಾಯ್ತು. ಪಾನಿಪುರಿ ಎಲ್ಲ ಬಿಸಾಡಿದ್ದಿ. ಪಾನಿಪುರಿ ಅವ್ರ ಹತ್ರ ಹೇಳಿದ್ದೇನೆ ಆಯಿತಾ, ನಾನು ತುಂಬ ಖಾರ ಮಾಡಬೇಡಿ ಅಂತ. ಅವನು ರಿಟರ್ನ್ ಪಾನಿ ಮಾಡಿದ್ದು, ಪಾನಿ ಮತ್ತು ಬಾಜಿಗೆ. ಎಷ್ಟು ಖಾರ ಇದ್ರೂ ನಾನು ತಿಂತೇನೆ. ನಿನ್ನೆ ನನಗೆ ಬಾಯಿಗೆ ಇಡ್ಲಿಕ್ಕೆ ಆಗಲಿಲ್ಲ ಆಯಿತಾ. ಯಾರು ತಿನ್ನಲಿಲ್ಲ, ಅವನು ಕೂಡ ತಿನ್ನಲಿಲ್ಲ. ಈಗ ಬೆಳಗ್ಗೆ ಬಾಜಿಯೆಲ್ಲ ಇತ್ತು, ಅವನು ಬೇಡ ಅಂತೇಳಿ ಸೀದಾ ಹೋದ. ವೇಸ್ಟ್ ಆಯಿತು. ನೆಕ್ಸ್ಟ್ ಟೈಮ್ ಹೋದರೆ ಹೇಳುವ, ತಿನ್ನಲಿಲ್ಲ ನಾವು ಇನ್ನು ಅಷ್ಟು ಖಾರ ಮಾಡಬೇಡಿ ಅಂತ. ಖಾರ ಇಷ್ಟ ಅಂತ ಮಾಡೋದು ಅಂತ, ಆದರೆ ಅಷ್ಟು ಖಾರ ಎಂತ ಮಾರೆ. ಚಾ ಕುಡಿತಿದ್ದೇನೆ ಬೆಳಗ್ಗೆ ಹೇಳ್ತಿ ಹಾಗೆ ಇಲ್ಲಿ ಬಂತು ಮೇಲೆ. ಮತ್ತು ನಾನು ಮೊನ್ನೆ ಮೀಶೋದಲ್ಲಿ ವ್ಯಾಕ್ಸ್ ತರಿಸಿದ್ದೆ. ಇದು ವ್ಯಾಕ್ಸ್ ಈಗ ಇದು ನನಗೆ ಯೂಸ್ ಆಗ್ತದಲ್ಲ, ಹಾಗೆ ತರಿಸಿದ್ದೆ. 174ಗೆ ಇಷ್ಟೆಲ್ಲ ಸಿಕ್ಕಿದೆ ಗೈಸ್. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಉಂಟು. ನನಗೆ ಇವತ್ತೊಂದು ಕಸ್ಟಮರ್ ಬರ್ತಾರೆ ಅವರ ವ್ಯಾಕ್ಸಿಗೆ. ನನಗೆ ಫೋನ್ ಮಾಡಿ ಜಾಸ್ತಿ ಬರೋದು, ಯಾಕಂದರೆ ಅದೆಲ್ಲ ಬೇಕಲ್ಲ. ಅದಕ್ಕೆ ಇವತ್ತು ಅವರಿಗೆ ಒಂದು ವ್ಯಾಕ್ಸ್, ಕ್ಲೀನಪ್ಪು ಮತ್ತು ಐಬ್ರೋಸ್ ಇದೆ. ಮತ್ತೆ ಬರ್ಬೋದು, ಅವ್ರ ಪ್ರೋಗ್ರಾಮ್ ಉಂಟು. ಹಾಗೆ ಒಂದು ಸಮಸ್ಯೆ ಏನಾಗಿದೆ ಅಂದರೆ, ಈಗ ಕಸ್ಟಮರ್ ಬಂದರೆ, ಮೊದಲು ಕಸ್ಟಮರ್ ಅಷ್ಟು ಬರ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಚೇರ್ ಇತ್ತು, ನನಗೆ ಗೊತ್ತಿರ್ಬೋದು ಪಾರ್ಲರಿಗೆ, ಅದನ್ನೆಲ್ಲ ಮೊನ್ನೆ ಸೇಲ್ ಮಾಡಿ ಆ ಸೋಪ ಎಲ್ಲ ತೊಗೊಂಡದ್ದು ಹೊಸದ್ದು ಅವತ್ತು. ಈಗ ಕಸ್ಟಮರ್ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈಗ ನಾನು ಎಂತ ಮಾಡೋದು, ಚೇರ್ ಇಲ್ಲ. ಚೇರ್ ನಮ್ಮ ನಾರ್ಮಲ್ ಚೇರ್ ಉಂಟಲ್ಲ ಪ್ಲಾಸ್ಟಿಕ್, ಅದನ್ನು ಯೂಸ್ ಮಾಡಬೇಕಷ್ಟೆ, ಮತ್ತೆ ಎಂತ ಮಾಡೋದು. ಇದೇ ಲೈಟ್ ಹಾಕಿ ಇದು ಮಾಡ್ತಿದ್ದೆ, ಎಂತ ಇನ್ಸ್ಟಾಕ್ಕೆ ಶೂಟ್. ಇನ್ಸ್ಟಾಗ್ರಾಮು ಕೂಡ ಬೇಕಲ್ಲ ನನಗೆ. ಸೋಷಿಯಲ್ ಮೀಡಿಯಾ ಅಂದರೆ ಎಲ್ಲ ಪ್ಲ್ಯಾಟ್ಫಾರ್ಮಲ್ಲಿ ದುಡಿಬೇಕು. ನಾನು ಖಾಲಿ ಒಂದು ಯೂಟ್ಯೂಬಲ್ಲಿ ಮಾತ್ರ ದುಡಿತಾ ಇದ್ದದ್ದು. ಇನ್ಸ್ಟಾದಲ್ಲಿ ಫೋಕಸ್ ಅಷ್ಟು ಮಾಡ್ತಾ ಇರಲಿಲ್ಲ. ಇನ್ಸ್ಟಾದಲ್ಲಿ ಕೂಡ ಅರ್ನ್ ಮಾಡ್ಬೋದು. ನಾನೊಂದು ಹೇಳ್ತೇನೆ, ಅದಕ್ಕೆ ಸಪ್ರೇಟ್ ಬೇಕಾದರೆ ವಿಡಿಯೋ ಮಾಡೋ. ಯಾವ ಪ್ಲ್ಯಾಟ್ಫಾರ್ಮಲ್ಲಿ ನೀವು ದುಡಿಬೋದು ಅಂತ ಏನಾದರೂ ನಿಮಗೆ ಬೇಕಿದ್ರೆ ಇನ್ಫಾರ್ಮೇಷನ್. ಈಗ ನನ್ನಾಗೆ ಎಷ್ಟೋ ಲೇಡೀಸ್ ಇರ್ಬೋದು, ಇಲ್ಲ ಹುಡುಗರಿರ್ಬೋದು, ಪಾಪ ಜಾಬಿಗೆ ಟ್ರೈ ಮಾಡ್ತಾ ಇರ್ಬೋದು, ಇಲ್ಲ ಸಿಚುವೇಶನ್ ಅಂತ ನನ್ನ ಥರ ಇರ್ಬೋದು, ಇಲ್ಲ ಎಜುಕೇಷನ್ನೇ ಹೋಗಲಿಲ್ಲ, ಜಾಬ್ ಎಲ್ಲಿ ಸಿಗ್ತಾ ಇಲ್ಲ, ಇಲ್ಲ ಎಂತಾದರೂ ಅರ್ನಿಂಗ್, ಜಾಬಿನ ಜೊತೆಗೆ ಸೈಡ್ ಅರ್ನಿಂಗ್ ಸೋಷಿಯಲ್ ಮೀಡಿಯಾದಲ್ಲಿ, ಆ ಥರ ಬಿಡಬೇಕಂದ್ರೆ ಹೇಳಿ ಮಾಡೋ. ನೋಡಿ ಎಲ್ಲ ಬೆಕ್ಕುಗಳು ತಿಂತ ಉಂಟು. ಇವರ ಹಗಲಲ್ಲಿ ಹೊರಗೆ ಇರೋದಾಯ್ತಾ. ಹೊರಗೆ ಅಂದರೆ ಇಲ್ಲಿ ಆಟ ಆಡ್ತಾ ಇರ್ತಾರೆ ಗಿಡಗಳ ಹತ್ರ. ಒಂದು ತರಕಾರಿ ಇನ್ನು ತೋರಿಸ್ತೇನೆ ಆಯಿತಾ. ಇದು ತರಕಾರಿಗೆ ಹೋಗಲಿಲ್ಲ, ಇನ್ನು ಹೋಗ್ಬೇಕಷ್ಟೇ. ಹೋಗ್ಬೇಕು, ಅಮ್ಮ ಇದ್ದ ತಕ್ಷಣ ಹೋಗ್ಬೇಕು ತರಕಾರಿ ಹತ್ರ. ಇವತ್ತೇನು ಈಗ ಹಾಗೆ ಮಾರಿ ಇಲ್ಲಿ. ಓ ಇದಕ್ಕಾ ಅಂತ ಇವರ ಫುಡ್ ಹಾಕಿದ್ದೇನೆ ಇಲ್ಲಿ, ಅದಕ್ಕೆ ಇರಬೇಕು. ಕೈಸ್ ಕಿಟಕಿ ಓಪನ್ ಮಾಡಿದ್ರೆ ಉಂಟಲ್ಲ, ಈಗ ಒಳ್ಳೆ ವಿಟಮಿನ್ ಡಿ ಅಲ್ಲ, ಶೈನಿಂಗ್ ಕಾಣುದಿಲ್ಲ. ವಿಟಮಿನ್ ಬಿ ತಗೊಳ್ತಾ ಇರಬೇಕು ಜಾಸ್ತಿ. ದೋಸೆ ಮಾಡ್ತಿದ್ದೇನೆ ಗೈಸ್. ನನಗೆ ದೋಸೆ ಮಾಡ್ತಿದ್ದೇನೆ. ಚಿಂಚುಗೆ ಮಾಡಿಕೊಟ್ಟೆ, ಅಮ್ಮನಿಗೆ ಮಾಡಿಕೊಟ್ಟೆ, ಅವರಿಗೆ ಬೆಳಗ್ಗೆ ಬೇಗ ಮಾಡಿಕೊಡ್ತೇನೆ. ಇದು ನನಗೆ ಲಾಸ್ಟ್ ಆಯಿತು, ಮುಗೀತೀಗ. ಇವತ್ತಿಗೆ ತೊಳೆದು ಇಡಬೇಕು. ನಿನ್ನೆ ಕಡ್ದದ್ದು, ನಿನ್ನೆ ಅಲ್ಲ ಮೊನ್ನೆ. ಇವತ್ತಿನವರೆಗೆ ಬಂತು. ಆಯ್ತು, ಇವತ್ತಿಗೆ ಆಯಿತು. ತೊಳೆದಿಡಬೇಕು, ನಾಳೆ ಬೇರೆ. ಒಂದು ಟೈಮಲ್ಲಿ ಗೈಸ್ ನನಗೆ ಅಂದರೆ ಅಡಿಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಅಂದರೆ ಮಾಡ್ತಿದ್ದೆ ಬೇಸಿಕ್ ಮಾತ್ರ, ಇದನ್ನೆಲ್ಲ ಒರೆಸೋದು, ಪಾತ್ರೆ ತೊಳೆಯುವುದು, ಬಟ್ಟೆ ಒಗೆಯೋದು ಅಂಥದ್ದೆಲ್ಲ ಮಾತ್ರ ನನಗೆ ಕೆಲಸ ಗೊತ್ತಿದ್ದದು. ಮತ್ತು ಅನ್ನದಾಗಿರ್ಬೋದು, ಪದಾರ್ಥ, ಬುರ್ಜಿ, ಟೊಮೆಟೊ ಸಾರು ಅದೆಲ್ಲ ಗೊತ್ತುಂಟು. ಮತ್ತೆಂತ ಗೊತ್ತಿರಲಿಲ್ಲ ಆಯಿತಾ ನನಗೆ. ಆವಾಗ ನಾನು ಎಷ್ಟೊಂದು ಟ್ರೋಲ್ ಆಗಿದ್ದೀನಿ. ಟ್ರೋಲ್ ಅಂದರೆ ಇದೆಲ್ಲ ಯೂಟ್ಯೂಬಲ್ಲಿ ಅಲ್ಲ, ಈಗ ರಿಯಲ್ ಲೈಫಲ್ಲಿ.
ಯಾರ್ಯಾರು ಈಗ ಕೂಡ ಕೇಳಲಿಕ್ಕೆ ಸಿಗ್ತದೆ, ಅವಳಿಗೆ ಕೆಲಸ ಗೊತ್ತಿಲ್ಲ, ಅವಳಿಗೆ ಅದು ಗೊತ್ತಿಲ್ಲ, ಅವಳಿಗೆ ಅಂತ. ಇದೀಗ ನೋಡಿ ಇಡೀ ಮನೆ ನಾನೇ ಮೇಂಟೈನ್ ಮಾಡೋದು. ಆ ಹೇಳುವವರಿಗೆಲ್ಲ ಈಗ ಕೆಪ್ತಂಡಿಗೆ ಕೊಟ್ಟಾಗೆ ಆಗಿರ್ಬೋದು, ಕೆಲಸ ಗೊತ್ತಿಲ್ಲ ಅಂತೆ. ಮತ್ತು ಇದೆಲ್ಲ ಯಾರು ಮಾಡೋದು? ಒಬ್ಬ ಎಂತೆಲ್ಲ ಹೇಳಿದ್ದಾರೆ ಗೊತ್ತುಂಟ. ಅಂದರೆ ಎಂತ ಗೊತ್ತಾ, ಕಲಿಯೋದಕ್ಕೆ ರೀಸನ್ ಉಂಟು. ಯಾಕಂದರೆ ನನಗೆ ಸಣ್ಣದಿಂದಲೂ, ನಾನು ಒಬ್ಬಳೆ ಮಗಳಲ್ಲ, ಅಮ್ಮ ನನ್ನನ್ನು ಒಂಥರ ಮಗ ಟೈಪ್ ಬೆಳೆಸಿದ್ದಾರೆ. ಅಂದರೆ ಎಲ್ಲ ಹೊರಗಡೆ ಕೆಲಸ ಇರ್ತದಲ್ಲ ಅದನ್ನೆಲ್ಲ ನಾನೇ ಮಾಡೋದು, ಜವಾಬ್ದಾರಿ ತೊಗೊಂಡು ಜಾಬಿಗೆ ಹೋಗೋದು ಎಲ್ಲ ನಾನೇ ಮಾಡೋದು. ಜಾಬಿಗೆ ಹೋಗಿ ಬಂದ ಮೇಲೆ ಕಾಫಿ ಮಾಡಿ ಅಮ್ಮಗಳು ಕೊಡ್ತಾಯಿದ್ರು, ಅದನ್ನು ಕುಡಿತಾ ಇದ್ದೆ. ಮತ್ತೆ ಏನಾದರೂ ಕೆಲಸ ಇದ್ದರೆ ಔಟ್ಸೈಡ್ ಗುಡಿಸೋದು, ಬಟ್ಟೆ ಒಗೆದು ಅದನ್ನೆಲ್ಲ ಮಾಡಿ ಊಟ ಮಾಡಿ ಮಲಗ್ತಾಯಿದ್ದೆ. ಹಾಗಾಗಿ ನನಗೆ ಅಡಿಗೆ ಕೆಲಸ ನಾನು ಕಲೀಲೇ ಇಲ್ಲ. ನಾನು ಹೊರಗಡೆ ದುಡ್ಡದೆ ಜಾಸ್ತಿ, ಮನೆ ನೋಡ್ಕೊಳ್ಬೇಕಲ್ಲ, ಹಾಗೆ ನನಗೆ ಬರಲಿಲ್ಲ ಅಡಿಗೆದೆಲ್ಲ ವಿಷಯ. ಬಿಡಿ, ಹೇಳೋರು ಹೇಳ್ತಾರಲ್ಲ ಗೈಸ್, ಅದಕ್ಕೆ ತಲೆ ಕೆಡಿಸ್ಕೊಂಡ್ರೆ ಬದುಕಲಿಕ್ಕಿಲ್ಲ. ಅದ್ರ ಒಮ್ಮೊಮ್ಮೆ ನೆನಪಾಗ್ತದೆ ಅವ ಎಂತೆಲ್ಲ ಎಳೀತಾರೆ ಅಂತ. ನಿಜವಾಗಿ ಎಲ್ಲ ಕೆಲಸವನ್ನು ಯಾರು ಕೂಡ ಮಾಡ್ಬೋದು, ನಾನು ಹೇಳೋದು ಸತ್ಯವಾಗಿ. ಈಗ ನಾನು ನನ್ನನ್ನು ಹೊಗಳುವುದಲ್ಲ, ಎಲ್ಲ ಕೆಲಸವನ್ನು ಯಾರು ಕೂಡ ಮನಸ್ಸು ಮಾಡಿದರೆ ಮಾಡಬಹುದು. ಯಾರು ಅದರಲ್ಲಿ ಮೇಲು ಕೀಳು ಯಾವುದ್ರಲ್ಲೂ ಇಲ್ಲ. ಈಗ ಅಡುಗೆ ವಿಷಯದಲ್ಲಿ ಅಡುಗೆ ಕೂಡ ನಾವು ಮನಸ್ಸು ಮಾಡಿದರೆ ಎಂಥ ಬೇಕಾದ್ರೆ ನಾವು ಒಂದು ದೊಡ್ಡ ಶೆಫ್ ಆಗ್ಬೋದು. ಆದರೆ ಅದರ ಹಿಂದೆ ಹಾರ್ಡ್ ವರ್ಕ್ ಉಂಟು. ಅದೇ ಅಲ್ಲದೆ ಯಾವುದು ನಾವು ಕಲ್ತ್ರೆ ಯಾವುದು ಕೂಡ ಮಾಡ್ಬೋದು ಅಡುಗೆ ಅಂತ. ಅದಕ್ಕೆ ಎಕ್ಸಾಂಪಲ್ ಇದೆ ನೋಡಿ. ಯಾಕಂದರೆ ಕೃಷಿಯ ಒಂದು ಗಂಧ ಗಾಳಿ ಗೊತ್ತಿರೋದ ನಾನು ಮಾಡಿದ್ದು. ನಾನು ಅಮ್ಮ ಸ್ವಲ್ಪ ಸೇರಿದ್ದಾರೆ, ಅಥವಾ ಚಿಂಚು ಸೇರಿದ್ದಾನೆ, ತುಂಬ ಸೇರಿದ್ದಾನೆ. ಚಿಂಚುವಿನ ಕೈ ತುಂಬ ಹೋಯಿತು, ಅವನು ಮತ್ತು ನಾನು ಸೇರಿ ಮಾಡಿಬೇಕು ನೋಡಿ. ಹಾಗಾದರೆ ಅದರ ಅರ್ಥ ಮನಸ್ಸಿದ್ದರೆ ಮಾರ್ಗ ಅಂತ. ನನಗೆ ಐಡಿಯಾ ಕೊಟ್ಟದ್ದು ಮಾತ್ರ ನೀವೇ ಆಯಿತಾ. ಯಾವಾಗ ಗೊತ್ತುಂಟು, ಅದು ಬೇಸಿಗೆ ಬಂದಾಗ ಕಮೆಂಟ್ ಸೆಕ್ಷನಲ್ಲಿ ಇತ್ತು, ನಿಮಗೆ ಖಾಲಿ ಜಾಗ ಯಾಕೆ ಬಿಡೋದು, ಅಲ್ಲಿ ಏನಾದರೂ ಮಾಡ್ಬೋದಲ್ಲ ಅಂತ. ಅದನ್ನು ನಾನು ಗಟ್ಟಿ ತೊಗೊಂಡೆ. ಮತ್ತು ಇದನ್ನು ನಾವು ಮಾವನ ಮನೆಗೆ ಹೋದೆ. ಮಾವನಿಗೆ ಹೋಗಿ ಆ ಐಡಿಯಾವನ್ನು ಮಾಮಿ ಹತ್ರ ಹೇಳಿದೆ ನಾನು, ಮಾಮಿ ಪಿಂಕಿ ಅಮ್ಮ. ಆಗ ಅವರು ಕೂಡ ಹೇಳಿದರು, ಹೌದು ಯಾಕೆ ಸುಮ್ಮನೆ ಬಿಡ್ತಿ, ಮಾಡ್ಬೋದು. ಆದರೆ ಅವರಿಗೆ ಧೈರ್ಯ ಇರಲಿಲ್ಲ ನಾನು ಮಾಡ್ತೇನಂತ. ಅವಳೊಂದು ಈಗ ಹೇಳಿದ್ರು, ಅಂದರೆ ಅದೆಲ್ಲ ಆಗುವ ಕೆಲಸ ಅಲ್ಲಲ್ಲ. ಅದನ್ನು ನಾನು ಚಾಲೆಂಜ್ ಆಗಿ ತೊಗೊಂಡೆ ಆಯಿತಾ, ಬಂದೇ ಮಾಡ್ಬೋದು ಅಂತ. ನಾನು ಹಾಗೆ ಒಂದು ಕಿವಿಗೆ ನನಗೆ ಯಾರಿಗಾದರೂ ಊದಿ ಬಿಟ್ಟರೆ ನಾನು ಅದನ್ನು ಮಾಡದೆ ಬಿಡೋದಿಲ್ಲ. ಬಂದೆ, ಬೀಜ ತರಲಿಕ್ಕೆ ಓದಿ ಶುರು ಮಾಡಿದ್ದೆ. ಆದರೆ ಬೆಳೆ ಬರ್ತದೆ ಅಂತ ತಿಳ್ಕೊಳ್ಳಿಲ್ಲ, ವಾಟ್ರ್ ಸಹ ಹಾಕಿದ್ದೆ, ಬಂತು. ಅದಕ್ಕೆ ಹೇಳೋದು, ಅಯ್ಯೋ ನಿನ್ನೆ ಊಟ ಮಾಡಿದೆ ಎಷ್ಟು ಅನ್ನ ಉಳಿದಿದೆ ಅಂತ. ಅನ್ನ ಪದಾರ್ಥ ಇವತ್ತು ಮಾಡಬೇಕಂತಿಲ್ಲ, ಅಷ್ಟು ಉಳಿದಿದೆ. ನಿನ್ನೆ ನಾನು ಬಸಳೆ ಟೇಸ್ಟ್ ಮಾಡಿಸಲಿಲ್ಲ, ನಿನ್ನೆ ಕೂಡ ಮಾಡಿಸಲಿಲ್ಲ. ನಿನ್ನೆ ನಾನು ರಾತ್ರಿ ಕೂಡ ಮಾಡಲಿಲ್ಲ. ಓಕೆ, ಮನೆಯಲ್ಲಾದ ಬಸಳೆ ಗೈಸ್ ಒಳ್ಳೆದಿದೆ. ಇವತ್ತು ನಿಜವಾಗ್ಲೂ ಒಳ್ಳೆದಿದೆ, ಒಂದು ಟೇಸ್ಟ್ ಆಯಿತು ಬೇರೆ. ಗೈಸ್ ಇವತ್ತು ತರಕಾರಿ ತೆಗಿಯುವ, ಎಂತ ಸಿಗ್ತದೆಲ್ಲ ನೋಡುವ. ಬೆಂಡೆಕಾಯಿ ಸಿಗ್ತದೆ, ಮತ್ತು ಒಂದು ತೆಕ್ಕರೆ ಸಿಗ್ತದೆ. ತೆಗಿಲಿಕ್ಕೆ ಶುರು ಮಾಡಿದರು. ನಾನು ನಿಮಗೆ ಅದರ ಜೊತೆಗೆ ಈಗ ಎಂತೆಲ್ಲ ಆಗಿದೆ ತೋರಿಸ್ತೇನೆ. ತೆಗಿಬೋದು ಗೈಸ್, ಅದು ಇವತ್ತು ಓವಲ್ಲಿ ಉಂಟಲ್ಲ ಅದು ತೆಗಿಬೋದು. ಮತ್ತು ಬೇರೆ ಉಂಟಾ, ಬೇರೆ ಒಂದು ಉಂಟು, ಅದು ಸಣ್ಣದಾಗ ಅಲ್ಲಿ. ಇಲ್ಲಿ ತೆಕ್ಕರೆ ಒಂದು 5-6 ಆಯಿತಾ ಅಂತ ನನ್ನ ಲೆಕ್ಕದಲ್ಲಿ. ಮತ್ತು ಬೆಂಡೆಕಾಯಿ ಕೂಡ ತುಂಬ ಆಯಿತು. ಮತ್ತು ಬದನೆ ಹೂವಾಗಿದೆ, ಇನ್ನೂ ಕೂಡ ಏನಾಗಲಿಲ್ಲ, ಹೂವೇ ಆಗಿದೆ. ಮತ್ತು ಅಲಸಂಡೆ ನಿನ್ನೆ ನೋಡಿರ್ಬೋದು, ಇವತ್ತು ನೋಡಿ ಸುದ್ದಾಗಿದೆ. ಉದ್ದ ಅಲಸಂಡೆ ಅಂತಲ್ಲ ಇದು, ಜಂಬೂಸೆ ಅಂತ ಹೇಳ್ತಾರಲ್ಲ, ಅದು ಏನೋ ಅಷ್ಟೇ. ಮತ್ತು ನಮ್ಮ ಈ ಕಡೆ ಬರುವ ಮೊನ್ನೆ ಹಾಕಿದೆಲ್ಲ ಬೀಜಗಳನ್ನು ನೋಡುವ ಎಂತಾಗಿದೆ ಅಂತ. ಕೆಂಬುಡೆ ಬೆಳೀತಾನೆ ಉಂಟು. ರೋಡಿಗೆ ಹೋಗ್ತದೆ ಅಂತ ಆಗಿರ್ಬೋದು. ಮತ್ತೇನು ಅಪ್ಡೇಟ್ ಇಲ್ಲ ಇದರಲ್ಲಿ. ಗಿಡ್ಡಳ್ಳಿ ಕೂಡ ಒಂದು ತೆಕ್ಕರೆ ಗಿಡ ಉಂಟು, ಅದರಲ್ಲಿ ಏನಾಗಲಿಲ್ಲ ಹಾಗೆ. ಮತ್ತು ಇದು ಹಸಿರು ಅರಿವೆ ಸೊಪ್ಪು ಹಾಗೆ. ಮತ್ತು ಅದು ಕೂಡ ಕುಂಬಳಕಾಯಿ ಕೂಡ ಸ್ವಲ್ಪ ಗ್ರೋ ಆಗಿದೆ ಅಷ್ಟೇ, ನೋಡ್ಬೋದು. ಕೆಂಪಿದು ಸ್ವಲ್ಪ ದೊಡ್ಡದಾಗಿದೆ ಅಷ್ಟೇ ಗೈಸ್. ಆಯಿತು, ಬಸಳೆ ತೆಗೆದಿದ್ದೇವಲ್ಲ ಹಾಗೆ ಸ್ವಲ್ಪ ಕಾಣ್ತಾ ಉಂಟು. ಬೆಂಡೆಕಾಯಿ ಸ್ವಲ್ಪ ಉಂಟು ಇವತ್ತು. ಒಂದೇ ಸಿಕ್ಕಿದ್ದ, ಸ್ವಲ್ಪ ಉಂಟಂದು. ವಾ, ಎಲ್ಲಿಗೆ ಹತ್ತಿ ಕೂತ್ಕೊಂಡಿದೆ ನೋಡಿ.
ಹಾಂ ತಿಕ್ಕಂಡ ಗೈಸ್ ತೆಕ್ಕರೇನು ನೋಡಿ ಅಂತೆ ಅಮ್ಮ ಹೊರ ತೂಲಿ ಅರ್ಧ ತಿಂತುಂಡಿ ಹಾಂ ಪೆರ್ಗೂಡೆ ತಿನ್ಬಿಡು ಬೊಕದಾದ ಕೆಳಗೆ ಇರ್ತದಲ್ಲ ಗೈಸ್ ಅದನ್ನು ಕಚ್ಚಿ ಕಚ್ಚಿ ತಿನ್ಬಿಡು. ಮೊನ್ನೆ ಕೂಡ ಹಾಗೆ ನನಗೆ ಸಿಗಲೇ ಇಲ್ಲ ಆಯಿತಾ, ನಾನು ತಿನ್ನೋದೇ ಅದಲ್ಲ ಎಂಥ ಅವಸ್ಥೆ ಅಂತಿಲ್ಲ. ತೆಕ್ಕರೆ ಹೋಗಿದೆ ಪರವಾಗಿಲ್ಲ, ಎಷ್ಟು ಬೆಂಡೆಕಾಯಿ ಸಿಕ್ಕಿತು ನೋಡ್ಬೋದು ಬೆಂಡೆಕಾಯಿ. ಪೆರ್ಗುಡೆಯನ್ನು ಇಷ್ಟ ಆದರೂ ನಮಗೆ ಇಟ್ಟಿದ್ದಾರೆ ನೋಡಿ, ಇಷ್ಟ ಮಾಡಿ ತಿಂದಿದ್ದಾರೆ ಪರವಾಗಿಲ್ಲ, ಇಷ್ಟ ಆದರೂ ಕೊಟ್ಟಿದ್ದಾರಲ್ಲ ನಮಗೆ, ಥ್ಯಾಂಕ್ ಯು. ಖುಷಿ ಒಂಥರ ಒಳ್ಳೇದಾಗ್ತದೆ ಆಯ್ತಾ ನಮ್ಮ ಇದು ಅಂತ ಹೇಳೋದು, ಇದಕ್ಕೆ ಮನೆಯಲ್ಲಿ ಮಾಡಿದ ಒಂಥರ ಟೇಸ್ಟ್ ನಿಜವಾಗ್ಲೂ ಗೈಸ್. ಅಂಗಡಿ ತಿಂದದಕ್ಕಿಂತ ಇದು ಒಳ್ಳೇದಾಗ್ತದೆ, ಫ್ರೆಶ್ ಕೂಡ. ಬಟ್ಟೆ ಬಿಳಿಕೆಲಿ ಹಾಕಿ ಬಂದಿದ್ದೇನೆ ಇದನ್ನು ತಿಂದು ಹೋಗುವ. ನಂಗೆ ಇಲ್ಲಾಂದ್ರೂ ಇದರಲ್ಲಿ ಭಾರಿ ಅಮ್ಮ ತಿನ್ನೋದಿಲ್ಲ, ಶೀತ ಆಗ್ತದೆ ಅವರಿಗೆ, ಹಾಗೆ ಗೈಸ್ ನಿಮಗೆ ನನಗೆ ಒಳ್ಳೆದಿಲ್ಲ ಗೈಸ್. ನಿನ್ನೆ ಪದಾರ್ಥ ಉಂಟು, ನಾನು ಆಗಷ್ಟೇ ಹೇಳಿದೆ ಬಸಳೆ ಉಂಟಂತ, ಅದಕ್ಕೋಸ್ಕರ ಇವಾಗ ನಾನು ನಿನ್ನೆ ಬರುವಾಗ ಮಶ್ರೂಮ್ ತೊಗೊಂಡು ಬಂದಿದ್ದೆ. ಅದನ್ನೊಂದು ಮಶ್ರೂಮ್ ಪೆಪ್ಪರ್ ಮಾಡುವ ಅಂತ. ಮಶ್ರೂಮ್ ಪೆಪ್ಪರಿಗೆಲ್ಲ ಹೋಟೆಲಲ್ಲಿ ತುಂಬ ರೇಟ್ ಅಲ್ಲ, ಅಮ್ಮನಿಗೆ ಕೂಡ ತಿಂದಾಗ ಆಗ್ತದೆ. ಒಮ್ಮೆ ನಾನು ತಿಂದಿದ್ದೇನೆ ಹಾಗೆ ತಿನ್ನುವಂತ. ಅದಕ್ಕೆಲ್ಲ ಕಟ್ ಮಾಡಿ ರೆಡಿ ಆಗಿದೆ. ಏನೆಲ್ಲ ಕಟ್ ಮಾಡಿದೆ ಅಂದರೆ ಕ್ಯಾಪ್ಸಿಕಮ್, 2 ಕ್ಯಾಪ್ಸಿಕಮ್ ಉಂಟು, ಬೆಳ್ಳುಳ್ಳಿ, ಮತ್ತು ಹುಳಿಗೆ ನಾನು ಇಲ್ಲಿ ಲಿಂಬೆ ಹುಳಿ ಹಾಕ್ತಾ ಇದ್ದೇನೆ, ಆಮೇಲೆ ಕಾಯಿ ಮೆಣಸು, ಆಮೇಲೆ ಇದರಲ್ಲಿ 2 ನೀರುಳ್ಳಿ, ಇದರಲ್ಲಿ 1 ತುಂಡು ಶುಂಠಿ, ಆಮೇಲೆ ಪೆಪ್ಪರ್. ಇನ್ನು ನಾವು ಮಸಾಲೆ ಎಲ್ಲ ಆ್ಯಡ್ ಮಾಡೋದು ಅಷ್ಟೇ, ಅದು ಬೇಕಾದ ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಇನ್ನೊಂದೊಂದು ಬೇವು ಸೊಪ್ಪು ತರಬೇಕು. ಒಂದು ಸಣ್ಣ ಗಿಡದಲ್ಲಿ ಇಷ್ಟು ಸ್ವಲ್ಪ ಬೇವು ಸೊಪ್ಪು ಉಂಟು ಇಲ್ಲಿ ನಮ್ಮ ಹಿಂದೆಗಡೆ, ಅದನ್ನು ತರುವ. ಒಗ್ಗರಣೆ ಕೊಟ್ಟು ಒಂದು ಚಂದದ ಒಂದು ಮಶ್ರೂಮ್ ಪೆಪ್ಪರ್ ಮಾಡುವ. ಲೈಟೆಲ್ಲ ಹಾಕಿ ರೆಡಿ ಮಾಡಿದ್ದೇನೆ ಈಗ. ಇಲ್ಲಿ ನನ್ನ ಕ್ಯಾಮರಾಮ್ಯಾನು, ಇದು ನನ್ನ ಲೈಟ್ ಮ್ಯಾನ್, ಇಲ್ಲಿ ನಾನು. ನಮ್ಮ ಕಿಚನ್ ಚಂದ ಆಯ್ತಲ್ಲ ಕಿಸ್, ಈಗ ಅದೊಂದು ಹಾಕಿ ಉಂಟಲ್ಲ ಲುಕ್ಕೆ ಚಂದ ಕಾಣ್ತದೆ ನೋಡಿ ಅಂತೆ. ಮತ್ತೆ ಎಂತ ಮಾಡೋದಲ್ಲ ಈಗ ಸದ್ಯಕ್ಕೆ ಇರಲಿ, ನಾನು ಹೋಗಿ ಈಗ ಇಡ್ತಾ ಇರ್ತೇನೆ ಎಂತ ಬೇಸು. ಬೇಯಿಸಿ ಎಣ್ಣೆ ಬಿಸಿ ಆಯಿತು, ನಾವೀಗ ಒಂದು ಒಗ್ಗರಣೆ ಫಸ್ಟ್ ಒಗ್ಗರಣೆ ಕೊಡುವ. ನಮ್ಮ ಗಿಡದಲ್ಲಿ ಆದ ಬೇವು ಸೊಪ್ಪು ಹಾಕ್ತಾಯಿದೆ. ನೆಕ್ಸ್ಟ್ ನಾನು ಈರುಳ್ಳಿ ಆ್ಯಡ್ ಮಾಡ್ತಿದ್ದೇನೆ ಗೈಸ್. ಸ್ವಲ್ಪ ಈರುಳ್ಳಿ ಫ್ರೈ ಆಗಲಿ. ಶುಂಠಿ ಹಾಕಿದೆ. ಇವಾಗ ನಾವು ಈ ನಾನು ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೇನೆ, ಮತ್ತು ಕಾಯಿ ಮೆಣಸು ಹಾಕ್ಕೊಳ್ತಿದ್ದೇನೆ. ಕಾಯಿ ಮೆಣಸು ಆಪ್ಷನ್ ಆಯಿತಾ, ಯಾಕಂದರೆ ನಮಗೆ ಇದು ಉಂಟಲ್ಲ ಗೈಸ್, ಕ್ಯಾಪ್ಸಿಕಮ್ ಕೂಡ ಉಂಟಲ್ಲ, ಅದಕ್ಕೋಸ್ಕರ ನಾನು ಹಾಕ್ಕೊಳ್ತಿದ್ದೇನೆ. ಇದು ಸ್ವಲ್ಪ ಫ್ರೈ ಆಗಿ ಗ್ಯಾಸನ್ನು ಅದ ಲೋ ಅಲ್ಲಿ ಇಟ್ಟೆ, ಯಾಕಂದರೆ ಇದು ಕರೆಂಟ್ ಇದ್ರೆ ಕಷ್ಟ ಆಗ್ಬೋದು. ಸ್ವಲ್ಪ ಅಂದರೆ ಈಗ ಅರ್ಧ ಬೆಂದಿದೆ, ಅರ್ಧ. ಈಗ ನಾವು ನಮ್ಮ ಮೇನ್ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡುವ. ಮಶ್ರೂಮ್ ನಾನು ಕೂಡ ಒಂದಿಷ್ಟು ಸ್ಟೈಲ್ ಆಗಿ ಹಾಕ್ತೀನಿ ಅಂತ ತೊಳೆದೆಲ್ಲ ಇಟ್ಟಿದ್ದೇನೆ ಗೈಸ್ ಆಯ್ತಾ. ಒಂದು ಟೈಮ್ ಆಯಿತು ಆಗ ಇಡ್ತೀನಿ. ಈಗ ಆ್ಯಡ್ ಮಾಡುವ. ನೀರು ಇದರಲ್ಲೇ ಬಿಡ್ತದೆ ಇದು ನೀರು, ಹಾಗಾಗಿ ನೀರಿಗೆ ಹಾಕಲಿಲ್ಲ ನಾನು. ನೀರು ಹಾಕೋದಿದ್ರಲ್ಲಿ ನೀರು ಎಷ್ಟು ಆಯ್ತು ಅಂತೇಳಿ. ಇವಾಗ ನಾವು ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಆ್ಯಡ್ ಮಾಡುವ. ಏನೆಲ್ಲ ಆ್ಯಡ್ ಮಾಡ್ಬೋದು, ಇದರ ಮಸಾಲೆ ಏನು ಹಾಕ್ಲಿಲ್ಲಲ್ಲ, ಈಗ ಹಾಕ್ಕೊಳ್ಳೋಣ. ಹಾಕುವ ಗೈಸ್. ಪೆಪ್ಪರಲ್ಲಿ ಪೆಪ್ಪರ್ ಏನಾದರೂ ಆಗ್ತದಾ, ಪೆಪ್ಪರ್ ಹಾಕುವ. ಪೆಪ್ಪರ್ ಸ್ವಲ್ಪ ತುಂಬ ಹಾಕ್ಕೊಳ್ಬೇಕು. ನಿಮಗೆ ಖಾರ ಹೇಗೆ ಬೇಕೋ ಹಾಗೆ, ನನಗೆ ಸ್ವಲ್ಪ ಖಾರವೇ ಬೇಕು ಹಾಗೆ ಆ್ಯಡ್ ಮಾಡ್ಕೊ. ಮತ್ತು ಇದು ಸ್ವಲ್ಪ ಕೊರಿಯಾಂಡರ್ ಪೌಡರ್ ಸ್ವಲ್ಪ ಹಾಕ್ಕೊಳ್ತಿದ್ದೇನೆ. ಮತ್ತು ಇದು ಜೀರಿಗೆ ಪೌಡರ್. ನಿಮ್ಮಿಂದ ಜೀರಿಗೆ ಪೌಡರ್ ಇರದಿದ್ದರೆ ನೀವು ಜೀರಿಗೆಯನ್ನು ಹುಡಿ ಮಾಡಿ ಹಾಕ್ಕೊಳ್ಬೋದು. ಈಗ ಸ್ವಲ್ಪ ಅಂದರೆ ಹಾಕಬೇಕು. ಪೆಪ್ಪರೆಲ್ಲ ಹಾಕಿ ಆಯಿತು. ಇನ್ನು ಚಂದ ಮಾಡಿ ಉಪ್ಪು ಹಾಕೋ. ಉಪ್ಪು ಮೇಯ್ನ್. ನನ್ನ ಅಮ್ಮನಿಗೆ ನಾನು ಎಷ್ಟೇ ಉಪ್ಪು ಹಾಕಿದರೂ ಸಾಕಾಗೋದಿಲ್ಲ, ಅದಕ್ಕೆ ಈಗ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಚಟ್ನಿ ಮಾಡೋದು, ಅವರು ಮಾವಿನಕಾಯಿ ಚಟ್ನಿ ಮಾಡ್ತಿದ್ದಾರೆ ಗೈಸ್. ನಾಳೆ ಏನಾದರೂ ನಾನು ನಿಮಗೆ ಯಾವುದೊಂದು ರೆಸಿಪಿ ಶೇರ್ ಮಾಡ್ತೇವೆ.
ನನ್ನ ಅಮ್ಮ ಭಯಂಕರ ಚಂದ ಮಾಡ್ತಾರೆ ನಿಜವಾಗಿ. ಎಂತ ಒಂದು ಚಟ್ನಿ ರೈಸ್, ಮಾವಿನ ಚಟ್ನಿ ಕೆಂಪು ಆಗಿ ಅದರಷ್ಟು ಚಂದ ಉಂಟು. ಆಯಿತು, ಇದು ಸ್ವಲ್ಪ ಅಲ್ಲಿಗೆ ಬೇಯಲಿ. ಹಾಗೆ ಉಪ್ಪು ಬೇಕಾದರೆ ಮತ್ತೆ ಆ್ಯಡ್ ಮಾಡ್ಕೊಳ್ಳುವ. ರಿಟರ್ನ್ ರೆಡಿ ಆಗ್ತಾ ಬಂತು. ನೋಡಿ, ಅದರ ನೀರಿನ ಪಸೆ ಇನ್ನೂ ಕೂಡ ಉಂಟು ಸ್ವಲ್ಪ. ಮಮ್ಮಿ ಟೇಸ್ಟ್ ಮಾಡಿ ನೋಡ್ತಾ ಇದ್ದಾರೆ ಗೈಸ್. ಅಮ್ಮ ಎಡ್ಡೆ ಮುಂಚಿ ತೊಂದರೆ ಎಡ್ಡೆ ಮುಂಚಿ ಕಪಕ್ ಮಾತ ಎಡ್ಡೆ ಪೂರಿ ಎಡ್ಡೆತನ ಲೆಕ್ಕದ ಎಡ್ಡೆ ಆಯ್ತು ನಾನು. ಅಬ್ಬ ಇವತ್ತಾದ್ರೂ ಒಂದು ಲೈಕ್ ಆಯ್ತಲ್ಲ ಮಾರೆ ಅಮ್ಮನಿಗೆ, ಅದೇ ದೊಡ್ಡ ವಿಷಯ. ಅವರಿಗುಂಟಲ್ಲ ಸಾಧಾರಣದ ಅಡಿಗೆ ಇಷ್ಟ ಆಗುದಿಲ್ಲ, ದೊಡ್ಡ ಅಡಿಗೆ ಬಟ್ಟನ ಅಡಿಗೆಗಳು ಕೂಡ ಅವರು ದೂರಿ ಬರ್ತಾರೆ. ಎಬೇ ಇದ್ರಲ್ಲಿ ಉಪ್ಪಿಲ್ಲ, ಲೈಕ್ ಇಲ್ಲ ಅಂದ್ರೆ ಮತ್ತೆ ತಿನ್ನುವುದೇ ಇಲ್ಲ. ಈಗ ಊಟ ಮಾಡುವ ನಾವು. ನೋಡಿ ಓಕೆ, ಊಟ ಪೆಪ್ಪರ್, ನಮ್ಮ ಮಶ್ರೂಮ್ ಪೆಪ್ಪರ್, ಅಮ್ಮ ಮಾಡಿದ ಚಟ್ನಿ, ನಮ್ಮ ಮನೆಯಲ್ಲಿ ಆದ ಬಸಳೆದ ಪದಾರ್ಥ. ಇದು ನಿನ್ನೆದು ಇವತ್ತಿನ ಊಟ. ಗಂಟೆ 3 ಆಯಿತು ಬಸ್. ಎಡಿಟ್ ಮಾಡ್ತಿದ್ದೆ. ಅವ್ರ ಕಸ್ಟಮರ್ ಬರಲಿಕ್ಕಿದ್ರಲ್ಲ, ಅವ್ರು ಇನ್ನೂ ಕೂಡ ಬರಲಿಲ್ಲ. ಅವ್ರ ಫಂಕ್ಷನ್ ಉಂಟು, ಹಾಗೆ ನಾನು ಚಹಾ ಎಲ್ಲ ಕುಡಿದು ಕೂತ್ಕೊಂಡೆ. ಯಾಕಂದರೆ ಮತ್ತೆ ನನಗೆ ಟೈಮ್ ಸಿಗಲ್ಲ, ತುಂಬ ಲೇಟ್ ಆಗ್ಬೋದು. 5:30 6 ಆಗ್ಬೋದು. ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಬಿಡ್ತೇನೆ, ಆಮೇಲೆ ಮತ್ತೆ ಪಬ್ಲಿಕ್ ಮಾಡಿಬಿಟ್ರೆ ಆಯಿತು. ಆಗ ನಿಮಗೂ ಬ್ಲಾಗ್ ಮಿಸ್ ಆಗಬಾರ್ದು, ನನ್ನದು ಕೆಲಸ ಆಗಬೇಕು. ಗೈಸ್ ಕಸ್ಟಮರ್ ಬಂದಿದ್ದರು, ಹಾಗೆ ಎಲ್ಲ ಆಯಿತು. ಈಗ ಓದೋದಷ್ಟೇ ಆಯಿತಾ. ವೀಡಿಯೋ ಎಲ್ಲ ನಾನು ಮಾಡಲಿಲ್ಲ, ಸುಮ್ಮನೆ ನಾನು ಬ್ಯುಸಿ ಇದ್ದೆ. ಅದು ಐಬ್ರೋಸು, ಕ್ಲೀನಪ್ಪು, ವ್ಯಾಕ್ಸ್ 3 ಬಗೆ ಇತ್ತು. ಹಾಗಾಗಿ ಈಗ ಆದದಷ್ಟೇ ಎಲ್ಲ ಕ್ಲೀನ್ ಮಾಡಿಟ್ಟೆ. ಈಗ ಇಲ್ಲೆಲ್ಲ ಇತ್ತು, ಈಗ ಬೆವರಿ ಕೂತದ್ದು ಎಲ್ಲ ಎಲ್ಲೇ ಇಟ್ಟು ಮಾಡಿದೆ ನಾನು. ವಸ್ತುಗಳೆಲ್ಲ ಎಲ್ಲೆಲ್ಲಿ ಚೆಲ್ಲಾಪಿಗೆ ಆಗಿತ್ತು, ಅದನ್ನು ಇದಕ್ಕೆಲ್ಲ ಮಾಡೋಣ. ಅವರ ಬಳೆ ಬಾಕಿ ಆಯ್ತಿಲ್ಲ, ಅಷ್ಟೇ ಬಂದರೆ ಕೊಡು. ಹಾಗೆ ಹಚ್ಚಿ ಲೋಕ ಇಲ್ಲ.